ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ವ್ರತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಪಾಠವನ್ನ ಲೈವ್ ಬಿಡಬೇಕು ಅನ್ಕೊಂಡಿದ್ದೀವಿ. ಆದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂನಿಂದ ಬಿಡ್ಲಿಕ್ಕಾಗಲಿಲ್ಲ. ಈ ಪಾಠವನ್ನ ರೆಕಾರ್ಡಿಂಗ್ ಅನ್ನ ಬಿಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಪಾಠದ ಸಂಪೂರ್ಣ ವಿವರಣೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವ್ರತಗಳು, ಮೊದಲಿಗೆ ವ್ರತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ಡೆಫಿನೇಷನ್ಸ್ ಅನ್ನ ತಿಳ್ಕೊಳ್ಬೇಕು. ವ್ರತ ಅಂತಂದ್ರೆ ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಸಮೂಹ ಅಥವಾ ಗಣಕ್ಕೆ ವ್ರತ ಅಂತ ಕರಿತೇವೆ. ಇಲ್ಲಿ ಬಹಳಷ್ಟು ಬಿಂದುಗಳನ್ನವ ಸಮತಲದ ಮೇಲೆ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಈ ಬಿಂದುಗಳ ಸಮೂಹಕ್ಕೆ ಏನಂತ ಕರಿತೇವೆ? ವ್ರತ ಅಂತ ಕರಿತೇವೆ. ವ್ರತ ಇದನ್ನ ಕೇಂದ್ರ ಬಿಂದು ಅಂತ ಕರಿತೇವೆ. ಕೇಂದ್ರ ಬಿಂದು, ಇದು ಸುತ್ತ ಇರೋದು ಪರಿಧಿ. ಕೇಂದ್ರ ಬಿಂದು ಮತ್ತು ಪರಿಧಿ ಅಂತ ಕರಿತೇವೆ. ಇದನ್ನ ಪರಿಧಿ, ಅದನ್ನೇ ವ್ರತ ಅಂತ ಕರಿತೇವೆ. ಕೇಂದ್ರ ಬಿಂದು ಎಲ್ಲಿರ್ತದ? ವ್ರತದ ಒಳಗಡೆ. ಕೇಂದ್ರ ಬಿಂದು ಎಲ್ಲಿರ್ತದ? ವ್ರತದ ಒಳಗಡೆ. ನೆಕ್ಸ್ಟ್ ಇಲ್ಲಿ ಓ ಅನ್ನೋದೊಂದು ವ್ರತ ಕೇಂದ್ರ. ಓ ವ್ರತ ಕೇಂದ್ರ. ಓ ಪಿ ಏನಾಗಿರ್ತದ ಅಂದ್ರೆ ಒಂದು ತ್ರಿಜ್ಯ ಆಗಿರ್ತದ. ಹಾಗಾದ್ರೆ ತ್ರಿಜ್ಯ ಅಂದ್ರೆ ಏನು? ವ್ರತ ಕೇಂದ್ರದಿಂದ ಪರಿಧಿಗಿರುವ ದೂರಕ್ಕೆ ತ್ರಿಜ್ಯ ಅಂತ ಕರಿತೇವೆ. ಒಂದು ರೇಖಾಖಂಡಕ್ಕೆ ತ್ರಿಜ್ಯ ಅಂತ ಕರಿತೇವೆ. ವ್ರತ ಕೇಂದ್ರದಿಂದ ಪರಿಧಿಗಿರುವ ದೂರಕ್ಕೆ ಅಥವಾ ಒಂದು ರೇಖಾಖಂಡಕ್ಕೆ ತ್ರಿಜ್ಯ. ಓ ಪಿ, ಓ ಕ್ಯೂ ಅಂತ ತಗೋಬಹುದು, ಓ ಆರ್ ಅಂತ ತಗೋಬಹುದು. ಇವು ಏನವ? ಓ ಪಿ, ಓ ಕ್ಯೂ, ಓ ಆರ್ ಎಲ್ಲ ತ್ರಿಜ್ಯಗಳು. ಒಂದು ವ್ರತದಲ್ಲಿ ಎಷ್ಟು ತ್ರಿಜ್ಯಗಳನ್ನು ಎಳಿಬಹುದು? ಅಪರಿಮಿತ. ಇದು 10ನೇ ತರಗತಿಗಿಲ್ಲ, ಆದ್ರೂ ಬೇಸಿಕ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಬೇಕನ್ನೋ ಉದ್ದೇಶದಿಂದ ಹೇಳತ್ತೀನಿ. ಒಂದು ವೃತ್ತದಲ್ಲಿ ಅಪರಿಮಿತ ತ್ರಿಜ್ಯಗಳನ್ನು ಎಳಿಬಹುದು. ತ್ರಿಜ್ಯಗಳೆಲ್ಲ ಹೆಂಗಿರ್ತವ? ಸಮನಾಗಿರ್ತವ. ಒಂದು ವೃತ್ತದಲ್ಲಿ ಅಪರಿಮಿತ ತ್ರಿಜ್ಯಗಳನ್ನು ಎಳಿಬಹುದು. ಎಲ್ಲಾ ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿರ್ತವ. ನೆಕ್ಸ್ಟ್ ಜಾ ಅಂತ ಹೇಳಿ ಬರ್ತದ. ಜಾ ಇಲ್ಲಿ ಪಿ ಕ್ಯೂ ಅನ್ನೋದೊಂದು ಜಾ ಇದೆ. ಪಿ ಕ್ಯೂ ಈ ರೇಖಾಖಂಡ ಏನಿದೆ ಜಾ ಅದ. ಪಿ ಕ್ಯೂ ಅನ್ನೋದೊಂದು ಜಾ ಅಂದ್ರೆ ಏನು? ವ್ರತದ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡಕ್ಕೆ ಏನಂತ ಕರಿತೇವೆ? ಜಾ ಅಂತ ಕರಿತೇವೆ. ಇದು ಸರ್ಕಂಫರೆನ್ಸ್ ಅಂತ ಕರೀತಾರ. ಸರ್ಕಂಫರೆನ್ಸ್, ಆ ಸರ್ಕಂಫರೆನ್ಸ್ ಮೇಲೆ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡಕ್ಕ ಜಾ ಅಂತ ಕರಿತೇವೆ. ಹಾಗಾದ್ರೆ ಜಾಗಳನ್ನು ಎಷ್ಟು ಎಳಿಬಹುದು? ವ್ರತದಲ್ಲಿ ಅಪರಿಮಿತ ಜಾಗಳನ್ನು ಎಳಿಬಹುದು. ಎಷ್ಟು ಬೇಕಾದಷ್ಟು ಜಾಗಳನ್ನು ಎಳಿಬಹುದು. ಆ ಜಾಗಳನ್ನು ಎಲ್ಲವನ್ನ ಸಮ ಇರ್ಬೇಕಂತೇಳಿ ಏನು ಕಂಡೀಷನ್ಸ್ ಇಲ್ಲ. ಆದ್ರ ಸಮನಾದ ಜಾಗಳನ್ನು ಎಳಿಬಹುದು. ವ್ರತದಲ್ಲಿ ಸಮನಾದ ಜಾಗಳನ್ನು ಕೂಡ ಎಳಿಬಹುದು. ಇಲ್ಲೊಂದು ನಿಮಗೊಂದು ಉದಾಹರಣೆಯನ್ನ ತೋರಿಸ್ತೇನೆ. ಇದೊಂದು ವ್ರತ ಅದ. ಇಲ್ಲಿ ವ್ರತ ಕೇಂದ್ರ ಜಾಗಳನ್ನು ಎಳಿಲತ್ತೀನಿ. ಸಪೋಸ್ ಇದೊಂದು 5 ಸೆಂಟಿಮೀಟರ್, ಪಿ ಕ್ಯೂ ಅನ್ನೋದು 5 ಸೆಂಟಿಮೀಟರ್. ಮತ್ತೊಂದು ಇಲ್ಲಿ ಆರ್ ಎಸ್ ಅನ್ನು ತಗೋತೀನಿ. ಆರ್ ಎಸ್ 5 ಸೆಂಟಿಮೀಟರ್. ಎಂ ಎನ್ ಅನ್ನೋದು 5 ಸೆಂಟಿಮೀಟರ್. ಈ ರೀತಿ ಕೆ ಎಲ್ 5 ಸೆಂಟಿಮೀಟರ್. ಈ ರೀತಿ ಬಹಳಷ್ಟು ಏನ್ ಮಾಡ್ಬೋದು? ಸಮನಾದ ಜಾಗಳನ್ನ ಒಂದೇ ವೃತ್ತದಲ್ಲಿ ರಚನೆ ಮಾಡ್ಬೋದು. 5 ಸೆಂಟಿಮೀಟರ್ ಇನ್ನೊಂದು ಕೆ ಆರ್ ಅಂತ ತಗೊಂಡಿನಿ. ಇದು 5ಕ್ಕಿಂತ ಜಾಸ್ತಿ ಇದೆ. ಕೆದಿಂದ ಮತ್ತೊಂದು ತಗೋಬಹುದು. ಈ ರೀತಿ ಅಪರಿಮಿತ ಜಾಗಳನ್ನ ವೃತ್ತದಲ್ಲಿ ಎಳಿಬಹುದು. ಸಮನಾದ ಜಾಗಳನ್ನು ಎಳಿಬಹುದು. ಸಮನಾದ ಜಾಗಳು ಎಷ್ಟು ಎಳಿಬಹುದು? ಅಪರಿಮಿತ. ಅಸಮ ಅವನು ಅಪರಿಮಿತ ಜಾಗಳನ್ನ ರಚನೆ ಮಾಡಬಹುದು. ನೆಕ್ಸ್ಟ್ ವ್ಯಾಸ ಅಂತೇಳಿ ಬರ್ತದ. ವ್ಯಾಸ ವ್ರತದ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡ. ಅದು ಕೇಂದ್ರದ ಮೂಲಕ, ಈ ವ್ರತ ಕೇಂದ್ರದ ಮೂಲಕ ಹಾದು ಹೋಗ್ಬೇಕು. ಅದಕ್ಕೆ ಏನಂತ ಕರಿತೇವೆ? ವ್ಯಾಸ. ಇಲ್ಲಿ ಎ ಮತ್ತೊಂದು ಬಿ, ಎ ಬಿ ಅಥವಾ ಇದು ಪಿ ಕ್ಯೂ ಅನ್ನೋದು ಮತ್ತೊಂದು ರೇಖಾಖಂಡವನ್ನು ಹೇಳ್ಕೊಂಡಿದ್ದೀವಿ. ಇದೇನದ? ಇದು ವ್ಯಾಸ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಇದು ವ್ರತ ಕೇಂದ್ರಕ್ಕೆ ಟಚ್ ಆಗಿಲ್ಲ, ವೃತ್ತ ಕೇಂದ್ರಕ್ಕೆ ಛೇದಿಸಿಲ್ಲ. ಹಾಗಾಗಿ ಅದು ವ್ಯಾಸ ಅಲ್ಲ. ವ್ರತದಲ್ಲಿ ಬಹಳಷ್ಟು ಜಾಗಳನ್ನು ಎಳಿಬಹುದು ಅಂತ ಹೇಳಿ ನೀವು ಇವುಗಳಿಗೆಲ್ಲಕ್ಕೆ ಏನಂತ ಕರಿತೇವೆ? ಜಾ ಅಂತ ಕರಿತೇವೆ. ಈ ವ್ರತದಲ್ಲಿ ಎಷ್ಟು ಸಾಧ್ಯನೋ ಅತ್ಯಂತ ದೊಡ್ಡ ಜಾನ ಏನಾಗಿರ್ತದ? ವ್ಯಾಸ ಆಗಿರ್ತದ. ವ್ರತದಲ್ಲಿ ಅತ್ಯಂತ ದೊಡ್ಡ ಜಾ, ಇದಕ್ಕೆ ದೊಡ್ಡ ಜಾ ಅಂತ ಕರಿತೇವೆ. ಕೇಂದ್ರ ಬಿಂದು ಟಚ್ ಮಾಡ್ತು ಅಂತಂದ್ರೆ ದೊಡ್ಡ ಜಾ, ಅದನ್ನೇ ಏನಾಗಿರ್ತದ? ವ್ಯಾಸ ಅಂತ ಕರಿತೇವೆ. ಹಾಗಾದ್ರೆ ವ್ರತದಲ್ಲಿ ಎಷ್ಟು ವ್ಯಾಸಗಳನ್ನು ಎಳಿಬಹುದು? 1, 2, 3, 4 ಇವೆಲ್ಲ ಹೆಂಗಿರ್ಬೇಕು ಅಂತಂದ್ರೆ ಪರಿಧಿಗೆ ಟಚ್ ಆಗಿದ್ದಿರ್ಬೇಕು. ಅವುಗಳೆಲ್ಲ ಏನಂತ ಕರಿತೇವೆ? ವ್ಯಾಸಗಳಂತ ಕರಿತೇವೆ. ಅಪರಿಮಿತ ವ್ಯಾಸಗಳನ್ನ ಎಳಿಬಹುದು. ವ್ಯಾಸಗಳು ಪರಸ್ಪರ ಒಂದಕ್ಕೊಂದಂಗಿರ್ತವ?
ಸಮನಾಗಿರ್ತವ. ಇಂಥವು ಅಪರಿಮಿತ ಜಾಗಗಳನ್ನ ವ್ಯಾಸಗಳನ್ನ ಎಳಿಬಹುದು, ಪರಸ್ಪರ ಒಂದಕ್ಕೊಂದಂಗಿರ್ತವ, ಸಮನಾಗಿರ್ತವ. ನೆಕ್ಸ್ಟ್ ಇನ್ನೊಂದು ತಿಳ್ಕೊಬೇಕು, ಇಲ್ಲೊಂದು ಜಾವನ್ನ ಎಳೆದಿನಿ. ಇದು 9ನೇ ತರಗತಿಗೆ ಈಗಾಗಲೇ ಕಲ್ತಿರಿ ನೀವು. ಕೇಂದ್ರ ಬಿಂದುವಿನಿಂದ ಈ ಜಾಗಿರುವ ಲಂಬ ದೂರ ಅಂತೇಳಿ ಕರೀತಾರೆ, ಲಂಬ ದೂರ. ಸಪೋಸ್ ಇದು 3 ಸೆಂಟಿಮೀಟರ್ ಅದ, ಇಲ್ಲೊಂದು ಜಾವನ್ನ ಎಳೆದಿನಿ, ಅದ್ರ ಕೇಂದ್ರದಿಂದ ಲಂಬ ದೂರ ಇದನ್ನು 3 ಸೆಂಟಿಮೀಟರ್ ಅಂತಂದ್ರ ಈ ಎ ಬಿ ಜಾ ಅನ್ನೋದು ಪಿ ಕ್ಯೂ ಜಾಗೆ ಸಮನಾಗಿರ್ತದ. ಈ ಪಿ ಕ್ಯೂ ಜಾಕ ಸಮನಾಗಿರ್ತದೆ. ಎ ಬಿ ಈಕ್ವಲ್ಸ್ ಟು ಪಿ ಕ್ಯೂ ಆಗಿರ್ತದ. ಈ ಪಿ ಕ್ಯೂ ಉದ್ದ ಸಪೋಸ್ ಇದು 2 ಸೆಂಟಿಮೀಟರ್ ಅದ ಅಂತ ಹೇಳಿ ತಿಳ್ಕೊರಿ, ಇದನ್ನು 2 ಸೆಂಟಿಮೀಟರ್ ಬರ್ತದ. ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಹೆಂಗಿರ್ತವೆ, ಪರಸ್ಪರ ಸಮನಾಗಿರುತ್ತವೆ. ಇದ್ರದ್ದು ವಿತ್ಕ್ರಮ ಅಂತಂದ್ರೆ ಉಲ್ಟಾ. ಇವಾಗ ನಾವು ಏನ್ ಹೇಳ್ಬೋದು ಅಂತಂದ್ರ ಜಾಗಳ ಉದ್ದವು ಸಮನಾಗಿದೆ. ಇಲ್ಲಿ ಪಿ ಕ್ಯೂ ಅನ್ನೋದು ಜಾ, ಮತ್ತೊಂದು ಎ ಬಿ ಅನ್ನೋದೊಂದು ಜಾ, ಎರಡೂ ಜಾಗಳು 4 ಸೆಂಟಿಮೀಟರ್ ಅವ. ಎಷ್ಟವ? 4 ಸೆಂಟಿಮೀಟರ್. ಈ 4 ಸೆಂಟಿಮೀಟರ್ ವೃತ್ತ ಕೇಂದ್ರಕ್ಕೆ ಲಂಬವಾಗಿಳದೇವು ಅಂತಂದ್ರ ಈ ಕೇಂದ್ರದಿಂದ ಜಾಕಿರುವ ದೂರನು ಸಮನಾಗಿರ್ತವೆ. ಸಪೋಸ್ ಇದು 3 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ, ಇದನ್ನು 3 ಸೆಂಟಿಮೀಟರ್ ಇರ್ತದ. ಅರ್ಥ ಆಗ್ಲತ್ತದಿಲ್ಲ? ಫಸ್ಟ್ ಏನು, ಜಾಗಗಳು ಸಮನಾಗಿದ್ರ ಕೇಂದ್ರದಿಂದ ಲಂಬ ದೂರ ಹೆಂಗಿರ್ತದ, ಸಮನಾಗಿರ್ತದ. ನೀವು ಅನ್ಬೋದು ಸರ್ ಅದು 3 ಸೆಂಟಿಮೀಟರ್ ಅಕ್ಕ, ಹಿಂಗೊಂದು ಸ್ವಲ್ಪ ಕ್ರಾಸ್ ಹೊಡೀರಿ 4 ಸೆಂಟಿಮೀಟರ್ ಆಗ್ತದ. ಇದನ್ನು ಕೇಂದ್ರದಿಂದ ಜಾಕೆ ಟಚ್ ಆಗ್ಲತ್ತದ. ಇಲ್ಲಿ ಕಂಡೀಷನ್ ಏನು ಅಂತಂದ್ರ ಜಾ ಮತ್ತು ಆ ವೃತ್ತ ಕೇಂದ್ರದಿಂದ ಎಳೆದ ಲಂಬ ದೂರ ಅಂತ ಕರೀತಾರೆ. ಲಂಬ ದೂರ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಅದು 90 ಡಿಗ್ರಿನೇ ಇರ್ಬೇಕು. 90 ಡಿಗ್ರಿ ಇದ್ದಾಗ ಮಾತ್ರ ಅವೆರಡೂ ದೂರಗಳು ಏನಿರ್ತಾವ, ಸಮನಾಗಿರ್ತವ. ಜಾಗಗಳು ಸಮನಾಗಿದ್ದರೆ ದೂರಗಳು ಸಮ, ದೂರಗಳನ್ನ ಸಮನಾಗಿದ್ರೆ ಎರಡು ಜಾಗಗಳು ಹೆಂಗಿರ್ತಾವ, ಸಮನಾಗಿರ್ತಾವ. ಇಷ್ಟು ಗೊತ್ತಿರ್ಬೇಕು. ನಂತರ ಏನ್ ಬರ್ತದ, ಇದು ಒಂದು ಜಾವನ್ನ ಎಳಿಲತ್ತಿದ ನೋಡ್ರಿ, ಎ ಬಿ ಅನ್ನೋದೊಂದು ಜಾ ಎಳಿತಾ ಇದ್ದೀನಿ, ಲಂಬ ದೂರವನ್ನು ಎಳೆದಿನಿ. ಲಂಬ ದೂರ, ಈ ಲಂಬ ದೂರ ಓ ಮತ್ತು ಪಿ ಏನ್ ಮಾಡ್ತದ ಅಂತಂದ್ರ ಜಾಕ ಅರ್ಧಿಸ್ತದ. ಆ ಜಾಕ ಏನ್ ಮಾಡ್ತದ, ಅರ್ಧ ಕಟ್ ಮಾಡ್ತದ. ಸಪೋಸ್ ಇದು 10 ಸೆಂಟಿಮೀಟರ್ ಅದ, ಎಷ್ಟದ, 10 ಸೆಂಟಿಮೀಟರ್. ಈ ಓ ಪಿ ಅನ್ನೋದೊಂದು ಲಂಬವನ್ನು ಎಳೆದಿದ್ದು, ಲಂಬ ಎಳೆದಾಗ ಅದು ಏನಾಗ್ತದ, ಈ ಕಡೆ ಎ ಪಿ 5 ಸೆಂಟಿಮೀಟರ್ ಅಂತೇಳಿ ಮಾಡ್ತದ. ಅದೇ ರೀತಿ ಬಿ ಪಿನು 5 ಸೆಂಟಿಮೀಟರ್ ಅಂತೇಳಿ ಮಾಡ್ತದ. ಅರ್ಧ ಆಗಿ ಕಟ್ ಮಾಡ್ತದ. ಇಷ್ಟು ಗೊತ್ತಾಯ್ತು. ವೃತ್ತ ಅಂದ್ರೆ ಗೊತ್ತಾಯ್ತು, ತ್ರಿಜ್ಯ, ವ್ಯಾಸ, ಜ. ಇನ್ನೊಂದು ತಿಳ್ಕೊಬೇಕು, ಒಂದು ತ್ರಿಜ್ಯ ಆರ್, ತ್ರಿಜ್ಯವನ್ನ ಆರ್ದಿಂದ ಇಂಡಿಕೇಟ್ ಮಾಡ್ತೇವೆ. ತ್ರಿಜ್ಯವನ್ನ ವ್ಯಾಸದ ಅರ್ಧದಷ್ಟು ಇರ್ತದ. ವ್ಯಾಸ ಅಂತಂದ್ರ ಡಿ, ಅದ್ರದ್ದು ಎಷ್ಟು ಇರ್ತದ, ಅರ್ಧದಷ್ಟು ಇರ್ತದ. ಈ ಡಿ ಅನ್ನೋದು ತ್ರಿಜ್ಯದ 2ರಷ್ಟು ಇರ್ತದ. ವ್ಯಾಸ ತ್ರಿಜ್ಯದ 2ರಷ್ಟು, ತ್ರಿಜ್ಯ ವ್ಯಾಸದ ಅರ್ಧದಷ್ಟು. ಇವು ಯಾರಾದ್ರೂ ಕೇಳಿದ್ರೆ ಅಂತ ತಿಳ್ಕೊರು, ವ್ಯಾಸ ಎಂದರೇನು, ತ್ರಿಜ್ಯದ 2ರಷ್ಟಕ್ಕೆ ವ್ಯಾಸ ಎನ್ನುತ್ತೇವೆ ಅಂತೇಳಿ ಹೇಳ್ಬೋದು. ಅತ್ಯಂತ ದೊಡ್ಡ ಜ ವ್ಯಾಸ ಎನ್ನುತ್ತೇವೆ. ಒಂದು ರೇಖಾಖಂಡವು ಕೇಂದ್ರದ ಮೂಲಕ ಹಾದು ಹೋಗಬೇಕು. ವೃತ್ತದ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡ, ಕೇಂದ್ರದ ಮೂಲಕ ಹಾದು ಹೋದ್ರೂ ವ್ಯಾಸ. ಇದು ಅತ್ಯಂತ ದೊಡ್ಡ ಜಾನ ಹೇಳ್ಕೊತ ಹೋಗಿದ್ದೆವು, ಅದು ಕೇಂದ್ರಕ್ಕೆ ಟಚ್ ಆಗ್ಯದ. ಅತ್ಯಂತ ದೊಡ್ಡ ಜಾಕ್ನು ವ್ಯಾಸ ಅಂತೇಳಿ ಕರಿತೇವೆ. ತ್ರಿಜ್ಯದ ಇದು, ಈ ತ್ರಿಜ್ಯದ 2ರಷ್ಟು. ಹಂಗಂತೇಳಿ 2 ತ್ರಿಜ್ಯಗಳು ಅಂತ ಹೇಳಿ ಹೇಳ್ಬಾರ್ದು. 2 ತ್ರಿಜ್ಯಗಳು, ಇದು ಒಂದು ತ್ರಿಜ್ಯ ಓ ಪಿ, ಒಂದು ತ್ರಿಜ್ಯ, ಇನ್ನೊಂದು ಓ ಕ್ಯೂ ಅನ್ನೋ ತ್ರಿಜ್ಯ ಅದ ರೀ ಸರ್. ಇದು ಒಂದು ಓ ಕ್ಯೂ ಅಂತ ತ್ರಿಜ್ಯ ತಗೊಂಡಿದ್ದೆವು. 2 ತ್ರಿಜ್ಯಗಳು ವ್ಯಾಸ ಆಗಲ್ಲ. ತ್ರಿಜ್ಯದ 2ರಷ್ಟು, 2 ಪಟ್ಟು ಇರಬೇಕು. ಸಪೋಸ್ ಇದು 2 ಇದ್ರ 4, 3 ಇದ್ರ 6. ಸರ್ 2ರಿಂದ ಗುಣಾಕಾರ ಮಾಡಿದ್ರು ಅಷ್ಟೇ ಬರ್ತದಲ್ರಿ. 2 ತ್ರಿಜ್ಯಗಳೇ ಬೇರೆ, 2ರಷ್ಟೇ ಬೇರೆ. ಗೊತ್ತಾಗ್ಲತ್ತದಲ್ಲ? 2ರಷ್ಟು ಅಂತಂದು ತಿಳ್ಕೊಂಡ್ರು ಬೇರೆ ಆಗ್ತದ. ತ್ರಿಜ್ಯಗಳು 2 ಅಂತಂದ್ರೆ ಬೇರೆನೇ ಆಗ್ತದೆ. ಇನ್ನೊಂದು ತ್ರಿಜ್ಯ ಹೇಳಿದೆ ಅಂತ ತಿಳ್ಕೊರು, 3 ತ್ರಿಜ್ಯಗಳು ವ್ಯಾಸ ಆಗಲ್ಲ. ತ್ರಿಜ್ಯದ 2ರಷ್ಟಕ್ಕೆ ಟ್ವೈಸ್ ಆಫ್ ದ ರೇಡಿಯಸ್ ಅಂತ ಕರೀತಾರೆ. ತ್ರಿಜ್ಯದ 2ರಷ್ಟಕ್ಕೆ ಏನಂತ ಕರಿತೇವೆ, ಡಿ ವ್ಯಾಸ. ಇದನ್ನ ಇಷ್ಟು ಒತ್ತು ಮಾಡಕ್ ಹೇಳತ್ತೀನಿ ಅಂತಂದ್ರೆ ಮುಂದೆ ಸೂತ್ರ ಬರ್ತದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅಲ್ಲಿ ಒಂದೊಂದ್ ಸರಿ ಏನ್ ಮಾಡ್ಬೇಕಾಯ್ತ, ಡಿ ಅನ್ನ ಕೊಡ್ತಾರ, ಅಲ್ಲಿ ನಾವು 2 ತ್ರಿಜ್ಯ ಅಂತ ತಗೋಬಹುದು. ಒಂದೊಂದ್ ಸರಿ ಏನ್ ಮಾಡ್ಬೇಕಾಗ್ತದ, ಆರ್ ಈಕ್ವಲ್ಸ್ ಟು D/2 ಅಂತ ತಗೋಬೇಕಾಗ್ತದ. ಈ ರೀತಿ ಅದನ್ನೆಲ್ಲ ಇಲ್ಲೇ ಅರ್ಥ ಆಯ್ತು ಅಂತ ಅದು ತಿಳಿತದ. ನೆಕ್ಸ್ಟ್ ಇದು ಅಧಿಕ ಕಂಸ, ಅಧಿಕ ಕಂಸ, ಇದು ಲಘು ಕಂಸ. ವೃತ್ತ ಇದನ್ನ ವೃತ್ತ ಅಂತ ಕರಿತೇವೆ. ವೃತ್ತದ ಯಾವುದೇ ಒಂದು ಭಾಗಕ್ಕೆ, ಏನಂತ ಕರಿತೇವೆ, ಕಂಸ ಅಂತೇಳಿ ಕರಿತೇವೆ. ಇದು ಒಂದು ವೃತ್ತದ ಒಂದು ಭಾಗ ಅದ, ಇದನ್ನ ಕಂಸ. ಇಲ್ಲಿ ಬ್ಲೂ ಕಲರ್ದು ಸಣ್ಣದದ, ರೆಡ್ ಕಲರ್ದ ಏನದ ದೊಡ್ಡದದ. ಅಧಿಕ ಕಂಸ, ಲಘು ಕಂಸ. ಅಧಿಕ ಮತ್ತು ಲಘು. ಅಧಿಕ ಅಂತಂದ್ರೆ ಹೆಚ್ಚಿಗೆ, ಅಧಿಕ
ಅಧಿಕ ಕಂಸ ಮತ್ತು ಲಘು ಕಂಸ. ಇದನ್ನ ಮತ್ತೊಂದು ಇಲ್ಲೊಂದು ಏನ್ ಹೇಳ್ತಿದ್ದೇವೆ, ಇದನ್ನ ಒಂದು ರೇಖಾಖಂಡವನ್ನು ಹೇಳ್ದೇವು. ಇದಕ್ಕೆ ಏನಂತ ಹೇಳಿ ಕರಿತೇವೆ? ಜಾ ಅಂತ ಹೇಳಿ ಕರಿತೇವಲ್ಲ. ಏನಿದು? ಇದು ಜಾ. ಜಾ ಮತ್ತು ಲಘು ಕಂಸ. ಜಾ ಮತ್ತು ಲಘು ಕಂಸದಿಂದ ಆವೃತವಾದ ಒಂದು ಭಾಗ ಏನಿರ್ತದೆ ನೋಡ್ರಿ, ಆ ಭಾಗಕ್ಕ ಲಘು ವೃತ್ತಖಂಡ ಏನಂತ ಹೇಳಿ ಕರಿತೇವೆ? ಲಘು ವೃತ್ತಖಂಡ. ಉಳಿದಿದ್ದು ಇನ್ನೊಂದು ಭಾಗ ಅದಲ್ಲ, ಆ ಭಾಗಕ್ಕ ಅಧಿಕ ವೃತ್ತಖಂಡ. ಈ ಭಾಗ ಅಧಿಕ ವೃತ್ತಖಂಡ. ಹಂಗಂದ್ರೆ ಎರಡಕ್ಕ ವ್ಯತ್ಯಾಸ ಏನು? ಅಧಿಕ ವೃತ್ತಖಂಡಕ ಮತ್ತು ಲಘು ವೃತ್ತಖಂಡಕ ಹೇಳ್ಬೇಕು ನೀವು. ಅಧಿಕ ವೃತ್ತಖಂಡಕ ಲಘು ವೃತ್ತಖಂಡಕ ವ್ಯತ್ಯಾಸ ಏನು? ಅಧಿಕ ವೃತ್ತಖಂಡ ಹೆಂಗಿರ್ತದ ಅಂತಂದ್ರ ಅಧಿಕ ಕಂಸ ಮತ್ತು ಜಾದಿಂದ ಆವೃತವಾಗಿರ್ತದ. ಅಧಿಕ ಕಂಸ ಮತ್ತು ಜಾದಿಂದ ಆವೃತವಾಗಿರ್ತದ. ಲಘು ವೃತ್ತಖಂಡ ಲಘು ಕಂಸ ಮತ್ತು ಜಾದಿಂದ ಆವೃತವಾಗಿರ್ತದ. ಇಲ್ಲಿ ಬಹಳಷ್ಟು ತಿಳ್ಕೊಬೇಕಾಗ್ತದೆ. ಮುಂದೆ ಇನ್ನೊಂದು ಸೆಗ್ಮೆಂಟ್ ಆದ ನಂತರ ಸೆಕ್ಟರ್ ಅಂತ ಹೇಳಿ ಬರ್ತದ, ತ್ರಿಜ್ಯಾಂತರ ಖಂಡ. ಯಾಕಂದ್ರೆ ಈ ಇಡೀ ಕಂಪ್ಲೀಟ್ ಪಾಠವನ್ನ ಇವು ಎರಡಕ್ಕೆ ಸಂಬಂಧಪಟ್ಟಿದ್ದಿರ್ತದೆ, ತ್ರಿಜ್ಯಾಂತರ ಖಂಡ, ವೃತ್ತಖಂಡ, ಅಧಿಕ ವೃತ್ತಖಂಡ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಸ್ವಲ್ಪ ಇರೇಸ್ ಮಾಡ್ತೀನಿ. ಈಗ ಏನ್ ಸಿಗ್ಲತ್ತಿಲ್ಲಿ? ಏನದ ಇದು? ಏನನ್ನ ತೆಗೆದಾಕಿದ್ದೇವೆ ನಾವು? ಲಘು ವೃತ್ತಖಂಡವನ್ನ ಮೈನಸ್ ಮಾಡಿದ್ವಿ. ಏನ್ ಸಿಗ್ಲತ್ತದ? ಅಧಿಕ ವೃತ್ತಖಂಡ. ಅಧಿಕ ವೃತ್ತಖಂಡವನ್ನ ಕಂಡುಹಿಡಿಬೇಕಾದ್ರ ಅದರಲ್ಲಿಂದು ಲಘು ವೃತ್ತಖಂಡವನ್ನ ತೆಗೆದುಹಾಕಬೇಕಾಗ್ತದ. ಡೈರೆಕ್ಟ್ ಆಗಿ ಸಿಗದು. ಒಂದು ವೃತ್ತ ಅದ ಅಂತ ತಿಳ್ಕೊರಿ. ವೃತ್ತ ಅದ ಕಂಪ್ಲೀಟು. ಈ ವೃತ್ತದಲ್ಲಿ ಒಂದ್ ಸ್ವಲ್ಪ ನಾನು ಇರೇಸ್ ಮಾಡತ್ತೀನಿ ಈ ರೀತಿ. ಆಗೇನ್ ಸಿಗ್ತದ? ಲಘು ವೃತ್ತಖಂಡವನ್ನು ಇರೇಸ್ ಮಾಡಿದ್ವು, ಮೈನಸ್ ಮಾಡಿದ್ವು. ಏನ್ ಸಿಕ್ತು? ಅಧಿಕ ವೃತ್ತಖಂಡವನ್ನ ಸಿಕ್ತು. ಅಧಿಕ ವೃತ್ತಖಂಡ, ಲಘು ವೃತ್ತಖಂಡ, ಅದ್ರ ಬಗ್ಗೆ ಸಂಪೂರ್ಣ ಮುಂದೆ ತಿಳ್ಕೊತೇವೆ. ಸೂತ್ರವನ್ನು ತಿಳ್ಕೊಂಬರಿ ನೆಕ್ಸ್ಟ್ ಇದು ವಿಡಿಯೋದಲ್ಲಿ. ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ. ಮತ್ತೆ ನೆಕ್ಸ್ಟ್ ಏನ್ ಬರ್ದ? ತ್ರಿಜ್ಯಾಂತರ ಖಂಡ. ನೋಡ್ರಿ, ವೃತ್ತಖಂಡ ಅಂತಂದ್ರ ಎದರಿಂದ ಸ್ಟಾರ್ಟ್ ಆಗ್ಯದ? ತ್ರಿಜ್ಯಾಂತರ ಖಂಡ. ಇಲ್ಲಿ ಎರಡು ತ್ರಿಜ್ಯಗಳನ್ನ ಬರ್ತಾವ. ಒಂದು ತ್ರಿಜ್ಯ, ಎರಡು ತ್ರಿಜ್ಯ. ಎರಡು ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾದ ಭಾಗಕ್ಕೆ ಏನಂತ ಕರಿತೇವೆ? ತ್ರಿಜ್ಯಾಂತರ ಖಂಡ. ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾದ ಭಾಗಕ್ಕೆ ತ್ರಿಜ್ಯಾಂತರ ಅಂತ ಹೇಳಿ ಕರಿತೇವೆ. ಇಲ್ಲಿ ಜಾ ಮತ್ತು ಕಂಸದಿಂದ ಆವೃತವಾದ ಭಾಗಕ್ಕೆ ವೃತ್ತಖಂಡ. ವೃತ್ತಖಂಡ ಅಂದ್ರೇನು? ಜಾ ಮತ್ತು ಕಂಸದಿಂದ ಆವೃತವಾದ ಭಾಗಕ್ಕೆ ವೃತ್ತಖಂಡ. ತ್ರಿಜ್ಯಗಳು ಮತ್ತು ಎರಡು ತ್ರಿಜ್ಯಗಳನ್ನು ಇರ್ಬೇಕು, ಒಂದೇ ತ್ರಿಜ್ಯನ. ಎರಡು ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾದ ಭಾಗಕ್ಕೆ ತ್ರಿಜ್ಯಾಂತರ ಖಂಡ. ಹಾಗಾದ್ರೆ ಅಧಿಕ ತ್ರಿಜ್ಯಾಂತರ ಖಂಡ ಅಂದ್ರೆ ಏನು? ಅಧಿಕ ಕಂಸ ಏನಾಗಿರ್ತಿದ್ದು? ಅಧಿಕ ಕಂಸ ಮತ್ತೆರಡು ತ್ರಿಜ್ಯಗಳು. ಅಧಿಕ ಕಂಸ ಮತ್ತು ತ್ರಿಜ್ಯಗಳಿಂದ ಆವೃತವಾದ ಭಾಗಕ್ಕೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಹೇಳಿ ಕರಿತೇವೆ. ಲಘು ಕಂಸ ಮತ್ತು ತ್ರಿಜ್ಯಗಳಿಂದ ಆವೃತವಾದ ಭಾಗಕ್ಕೆ ಲಘು ತ್ರಿಜ್ಯಾಂತರ ಖಂಡ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಏನ್ ಬರ್ತದ? ಅರ್ಧ ತ್ರಿಜ್ಯಾಂತರ ಖಂಡ ಅಂತ ಹೇಳಿ ಬರ್ತದೆ. ಅರ್ಧ ತ್ರಿಜ್ಯಾಂತರ ಖಂಡ ಅಥವಾ ಇದಕ್ಕೆ ಅರ್ಧ ವೃತ್ತ ಅಂತ ಹೇಳಿ ಕರೀತಾರೆ. ಈ ಭಾಗ ಅರ್ಧ ವೃತ್ತಖಂಡ, ಅರ್ಧ ವೃತ್ತ. ಹಾಗಾದ್ರೆ ಅರ್ಧ ವೃತ್ತಖಂಡ ಅಂದ್ರೇನು? ವ್ಯಾಸ ಮತ್ತು ಇದು ವ್ಯಾಸ, ಇದು ಅರ್ಧ ವೃತ್ತ. ವ್ಯಾಸ ಮತ್ತು ಅರ್ಧ ವೃತ್ತದಿಂದ ಆವೃತವಾದ ಭಾಗಕ್ಕೆ ಏನಂತ ಕರಿತೇವೆ? ಅರ್ಧ ವೃತ್ತಖಂಡ ಅಂತೇಳಿ ಕರಿತೇವೆ. ಅರ್ಥ ಆಯ್ತು ಇಷ್ಟು? ಹಾಗಾದ್ರೆ ಅರ್ಧ ತ್ರಿಜ್ಯಾಂತರ ಖಂಡ ಅಂತೇಳಿ ಇರ್ತದ. ನೋಡ್ರಿ, ಇಲ್ಲೊಂದು ತ್ರಿಜ್ಯವನ್ನು ಹೇಳ್ದೇನೆ, ಈ ಕಡೆ ಒಂದು ತ್ರಿಜ್ಯವನ್ನು ಹೇಳ್ದೇನೆ. ಕರೆಕ್ಟ್ ಅರ್ಧ. ಇದೇನಾಗ್ಲತ್ತದ? ಮತ್ತ ಅರ್ಧ ವೃತ್ತಖಂಡನೇ ಆಗ್ಲತ್ತದ. ಅರ್ಧ ತ್ರಿಜ್ಯಾಂತರ ಖಂಡ ಅನ್ನೋದು ಇರಲ್ಲ. ಆ ತ್ರಿಜ್ಯಗಳನ್ನ ಎಕ್ಸ್ಟೆಂಡ್ ಮಾಡಿದೆ ಅಂತಂದ್ರೆ ಇಲ್ಲಿದ್ದಿನ ತ್ರಿಜ್ಯವನ್ನ ಈ ಕಡೆ ತಗೊಂಡಿನಿ, ಸ್ವಲ್ಪ ಈ ಕಡೆ ಬಂತಂದಾಗ ಅದೇನಾಗ್ತದ? ಅರ್ಧ ವೃತ್ತಖಂಡನೇ ಆಗ್ತದೆ. ಮತ್ತ ಅರ್ಧ ವೃತ್ತಖಂಡ. ಎರಡು ತ್ರಿಜ್ಯಗಳನ್ನು ಸ್ಟ್ರೇಟ್ ಮಾಡಿದಾಗ ವ್ಯಾಸ ಆಗ್ತದ. ವ್ಯಾಸ ಮತ್ತು ಕಂಸದಿಂದ ಆವೃತವಾದ ಭಾಗಕ್ಕೆ ಅರ್ಧ ವೃತ್ತಖಂಡ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಇದ್ದಿದ್ದು ವ್ರತ. ವ್ರತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ವ್ರತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಇಲ್ಲಿ ಪೈ ಅಂತಂದಾಗ 22/7 ಅಂತ ಹೇಳಿ ತಗೋಬೇಕು. ಒಂದೊಂದ್ ಸರಿ ಕೆಲವೊಂದು ಪ್ರಶ್ನೆ ಏನ್ ಕೊಡ್ತಾರ? ಪೈ ಅಂತಂದ್ರ 3.142 ಅಂತ ಹೇಳಿ ಕೊಡ್ತಾರ. ಕೊಡ್ಲಿಲ್ಲ ಅಂತಂದ್ರೆ ಕಂಪಲ್ಸರಿ ಏನ್ ತಗೋಬೇಕು? ಇದನ್ನೇ ತಗೋಬೇಕು. ಕೊಟ್ಟಂತ ವ್ಯಾಲ್ಯೂವನ್ನ ತಗೋಬೇಕು. ಕೊಡ್ಲಿಲ್ಲ ಅಂತಂದ್ರ 22/7 ಅಂತ ಹೇಳಿ ತಗೋಬೇಕು ಪೈ ವ್ಯಾಲ್ಯೂವನ್ನ. ನಂತರ ಏನ್ ಬರ್ದ? ಇಲ್ಲಿ ಕೊಟ್ರು ನೋಡ್ರಿ 3.14 ಅಂತ ಹೇಳಿ. ಪರಿಧಿ ಅಂತ ಹೇಳಿ ಬರ್ದ. ಪರಿಧಿ ಅಂತಂದ್ರ ವೃತ್ತದ ಸುತ್ತಳತೆ. ವೃತ್ತದ
ಸುತ್ತಳತೆಗೆ ಏನಂತ ಕರಿತೀವಿ, ಪರಿಧಿ ಅಂತ ಕರಿತೀವಿ. ಆ ಪರಿಧಿಯ ಸೂತ್ರ 2πr. 2πr. ಇದು ಇನ್ನೊಂದು ಸೂತ್ರ ತಗೋತೀನಿ ನಾನು, ಪೈ ಡಿ ಅಂತೇಳಿ. ಇದೇನಾಗ್ತದ, ಇದನ್ನೇನು ವೃತ್ತದ ಸುತ್ತಳತೆನೆ. ಯಾಕೆ ಸುತ್ತಳತೆ? ಡಿ ಅಂತಂದ್ರೆ ನಾವು ಈಗಾಗಲೇ ಏನು ತಿಳ್ಕೊಂಡಿದ್ದೇವೆ ನಾವು, ಡಿ ಈಕ್ವಲ್ಸ್ ಟು 2r. ಡಿ ಅಂತಂದ್ರೆ ಏನು ತಿಳ್ಕೊಂಡಿದ್ದೇವೆ, 2r. ಅದನ್ನೇ ಇಲ್ಲಿ ಆ್ಯಡ್ ಮಾಡಿದೇವಲ್ಲ, ಇಲ್ಲಿ ಪೈ ಇಂಟು 2r. ಸೂತ್ರ ಏನೈತಿದು 2πr. ಸೇಮ್ ಆಗ್ತಲ್ಲ, ಕರೆಕ್ಟಾ ಸರ್? ಹಿಂಗೆ ತಗೋರೋಳೆ, 2πr ಡಿವೈಡ್ ಬೈ 2. ನೋಡ್ರಿ, 2π ಡಿ ಡಿವೈಡ್ ಬೈ 2 ಅಂತ ತಗೋಬಹುದು. ಆರ್ ರಿಪ್ಲೇಸ್ಮೆಂಟ್ ಆರ್ ಈಕ್ವಲ್ಸ್ ಟು ಡಿ ಬೈ 2 ಅಥವಾ ಡಿ ಈಕ್ವಲ್ಸ್ ಟು 2r. 2r ಅರ್ಥ ಆಗ್ಲತ್ತದ? ಡಿ ಅಂತಂದ್ರೆ ವ್ಯಾಸ ಅಂದ್ರೆ 2r, ಆರ್ ಈಕ್ವಲ್ಸ್ ಟು ಡಿ ಬೈ 2. ಸೂತ್ರ ಹಿಂಗೂ ಬರಿಬಹುದು. ಏನಾಗ್ತದೆ ಇವಾಗ, 2 ಕ್ಯಾನ್ಸಲ್ ಆಯ್ತು, ಪೈ ಡಿ ಅಂತ ಬಂತು. ಡಿ ಅಂತಂದ್ರೆ ವ್ಯಾಸ, ಪೈ ಡಿ ಅಂತಂದ್ರೆ ಇದೇನು, ಪರಿಧಿಯ ಸುತ್ತಳತೆ. ವೃತ್ತದ ಸುತ್ತಳತೆ ಪರಿಧಿ ಅಂತ ಕರಿತೇವೆ. ಅದ್ರ ಸುತ್ತವನ್ನು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 2πr ಅಂತ ತಗೋತೇವೆ ಸೂತ್ರ. ಇದೊಂದು 2 ಸೂತ್ರಗಳು ನೆನ್ಪಿಡ್ಬೇಕು ವೃತ್ತದಲ್ಲಿ. ಇವಾಗ ನೋಡ್ರಿ, ಇಲ್ಲೊಂದು ವೃತ್ತ ಅದ. ಈ ವೃತ್ತವನ್ನ ಈಗ ನಾನು ಬರೀ ರೆಡ್ ಕಲರ್ ಲೈನ್ ಅನ್ನು ಹೊಡೆದೇನೆ. ಏನ್ ಮಾಡ್ಬೇಕು, ಇದನ್ನ ಸುತ್ತಳತೆ ಕಂಡುಹಿಡಿಬೇಕಾ ಅಥವಾ ವಿಸ್ತೀರ್ಣ? ಸೂತ್ರ ಯಾವ್ದು ಬಳಸ್ಬೇಕಿಲ್ಲಿ, 2πr ಅನ್ನೋದು. ಯಾಕಂದ್ರೆ ಬರೀ ಒಂದು ಸರ್ಕಂಫರೆನ್ಸ್ ಅದ, ಸುತ್ತಳತೆ ಅದ. ಇದ್ರೊಳಗೆ ಒಳಗಡೆ ನಾವು ಒಂದು ಕಲರ್ಸ್ ಅನ್ನ ಫಿಲ್ ಮಾಡಿದೆ ಅಂತ ತಿಳ್ಕೊರ, ಅವಾಗ ಏನಾಗ್ತದ, ವಿಸ್ತೀರ್ಣ. ಇದೇನಾಗ್ತದೆ, ಇದು ವಿಸ್ತೀರ್ಣ. ಇದ್ರ ಸೂತ್ರನೇ ಬೇರೆ ಆಗ್ತದಲ್ಲ, ವಿಸ್ತೀರ್ಣ ಸೂತ್ರ πr². πr². ಸುತ್ತಳತೆಯ ಸೂತ್ರ 2πr. ಇದನ್ನ ಬಾರ್ಡರ್ ಇರ್ತದಲ್ಲ, ಬೌಂಡ್ರಿ, 2πr ಅಥವಾ ಪೈ ಡಿ ಅಂತ ಹೇಳಿ ತಗೋಬಹುದು. ಅರ್ಥ ಆಯ್ತು ಇಷ್ಟು? ನೆಕ್ಸ್ಟ್, ಲಘು ತ್ರಿಜ್ಯಾಂತರ ಖಂಡ ಮತ್ತು ಅಧಿಕ ತ್ರಿಜ್ಯಾಂತರ ಖಂಡ. ಈ ಲಘು ತ್ರಿಜ್ಯಾಂತರ ಖಂಡವನ್ನ ಕಂಡುಹಿಡಬೇಕಾದ್ರೆ ಇಲ್ಲೊಂದು ಕೋನವನ್ನ ಬರ್ತದ, ಪೂರ್ಣ ಕೋನ. ಇದಕ್ಕೇನಂತ ಕರಿತೀವಿ, ಪೂರ್ಣ ಕೋನ. ವೃತ್ತ ಕೇಂದ್ರದಲ್ಲಿ ಪೂರ್ಣ ಕೋನ ಎಷ್ಟಾಗಿರ್ತದ, 360 ಡಿಗ್ರಿ. 360 ಡಿಗ್ರಿ ಆಗಿರ್ತದ. ಅಲ್ಲಿ ಮೇಲ್ಗಡೆ ಎಷ್ಟು ಕೋನವನ್ನ, ಈ ಬರೀ ಒಂದು ತ್ರಿಜ್ಯಾಂತರ ಖಂಡ, ಈ ಖಂಡಗಳ ನಡುವಿನ ಕೋನ ಎಷ್ಟದ ಅನ್ನೋದು ಗೊತ್ತಿಲ್ಲ ಅಂತಂದ್ರ ಅದಕ್ಕೆ ಥೀಟಾ ಅಂತ ತಗೋತೇವೆ. ಅದು ಎಷ್ಟದನೋ, ಸಪೋಸ್ ಇಲ್ಲಿ 30 ಇದ್ರ 30 ಭಾಗಿಲೆ 360 ಇಂಟು πr². πr² ಯಾಕೆ ತಗೊಳತ್ತಿದ್ದ ನೋಡ್ರಿ, ಕಂಪ್ಲೀಟ್ ವೃತ್ತದ ವಿಸ್ತೀರ್ಣ ಏನಾಗ್ತದ, πr². ಅದರೊಳಗಿದ್ ಒಂದು ಭಾಗ, ಆ ಭಾಗ ಎಷ್ಟದ, ಥೀಟಾ ಅಂತ ಹೇಳದ. ಥೀಟಾ ಡಿವೈಡ್ ಬೈ 360. ಥೀಟಾ ಡಿವೈಡ್ ಬೈ 360 ಇಂಟು πr². ಇದೇನು ಸೂತ್ರ, ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೂತ್ರ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಈಗ ನೋಡ್ರಿ, ಈ ತ್ರಿಜ್ಯಾಂತರ ಖಂಡ ಈ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸಲುವಾಗಿ ಸೂತ್ರ ಏನು ಬಳಸ್ಕೊಳತ್ತಿದ್ವಿ ನಾವು, ಥೀಟಾ ಡಿವೈಡ್ ಬೈ 360 ಇಂಟು πr² ಅನ್ನು ಬಳಸ್ಕೊಳತ್ತಿದ್ದೆವು. ಹಾಗಾದ್ರೆ ಇನ್ನೊಂದು ಪೋರ್ಷನ್ ಉಳಿತಲ್ಲ ಈ ಕಡೆ ದೊಡ್ಡದು, ಇದ್ರದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರ ಇವಾಗ ಏನ್ ಮಾಡ್ಬೇಕು, ಇವಾಗ ಮತ್ತೊಂದು ಏನು, ನಮ್ಗೆ ಈಗಾಗಲೇ ಈ ಸಣ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಗೊತ್ತದ ಅಂತ ತಿಳ್ಕೊರೆ. ಅವಾಗ ಏನ್ ಮಾಡಬೇಕು, πr² ಮೈನಸ್ ಥೀಟಾ ಡಿವೈಡ್ ಬೈ 360 ಇಂಟು πr². ಒಂದು ವೃತ್ತದ ವಿಸ್ತೀರ್ಣದಾಗಿದ್ದು ಈ ಭಾಗವನ್ನ ತೆಗೆದಾಕ್ದ್ರ ಏನ್ ಬರ್ತದ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಬರ್ತದ. ಅಥವಾ ನಮಗೆ ವೃತ್ತದ ವಿಸ್ತೀರ್ಣನೇ ಗೊತ್ತಿಲ್ಲ ಅಂತ ತಿಳ್ಕೋರು, ಮತ್ತೊಂದು ಸೂತ್ರವನ್ನು ಬಳಸ್ಕೋಬಹುದು. ಅದು ಸೂತ್ರ ಯಾವುದು ಅಂತಂದ್ರೆ 360 ಮೈನಸ್ ಥೀಟಾ ಡಿವೈಡ್ ಬೈ 360 ಇಂಟು πr². ಇದು ಯಾಕೆ ಗೊತ್ತಾಯ್ತಾ? ಈ ನೋಡಿ, ಕಂಪ್ಲೀಟ್ ಆಂಗಲ್ ಎಷ್ಟು ಇರ್ತದ, 360 ಇರ್ತದೆ. ಅದ್ರೊಳಗ ಇಷ್ಟು ಕೋನವನ್ನ ಗೊತ್ತಿಲ್ಲ. ಸಪೋಸ್ ಅದು 60 ಡಿಗ್ರಿ ಅದ ಅಂತ ತಿಳ್ಕೊರ, ಅದು ಗೊತ್ತಿಲ್ಲ. ಅವಾಗ ಏನಾಗ್ತದ, 300 ಭಾಗಿಲೆ 360 ಇಂಟು πr². πr². ಇಲ್ಲಿ ಪೈ ವ್ಯಾಲ್ಯೂವನ್ನು ಎಷ್ಟು ತಗೋಬೇಕು, 22 ಭಾಗಿಲೆ 7. ಯಾಕಂದ್ರೆ ಕೊಟ್ಟಿಲ್ಲ ಅಂತಂದ್ರೆ 3.142 ಅಂತೇಳಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಏನು ತಗೋಬೇಕು, 22 ಭಾಗಿಲೆ 7 ಅಂತೇಳಿ ತಗೋಬೇಕು. ಇಷ್ಟು ಅರ್ಥ ಆಯ್ತಾ? ಸೂತ್ರಗಳು ಒಂದು ಸೂತ್ರವನ್ನು ಸ್ಟಾರ್ಟ್ ಆಯ್ತು. ಒಂದು πr² ವೃತ್ತದ ವಿಸ್ತೀರ್ಣ, 2πr ವೃತ್ತದ ಸುತ್ತಳತೆ ಅಥವಾ ಪರಿಧಿ ಅಂತೇಳಿ ಕರೀತಾರ. ನೆಕ್ಸ್ಟ್ ಏನ್ ಬರ್ತಾ ಅಂತಂದ್ರ, ಇಲ್ಲಿ ಈ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದಿರ್ತದ,
ಅಧಿಕ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿದಿರ್ತದ. ಅದಕ್ಕಿಂತ ಮುಂಚೆ ಬರೀ ನಮಗೆ ಏನು ಮಾಡೋದಿರ್ತ, ಕಂಸದ ಉದ್ದವನ್ನು ಕಂಡುಹಿಡಿದಿರ್ತದೆ. ಈ ಕಂಸ ಎಷ್ಟದ ಇಲ್ಲಿಂದ ಕಂಸದ ಉದ್ದ ಅಂತಂದ್ರೆ ರೆಡ್ ಕಲರ್ ಕಾಣುತ್ತೆ ನೋಡ್ರಿ, ಅದಿಷ್ಟು ಮಾತ್ರ. ಅದನ್ನ ಕಂಡುಹಿಡ್ಬೇಕು. ಕಂಪ್ಲೀಟ್ ಆಗಿ ಕಂಡುಹಿಡಿಯಂಗಿದ್ರ 2πr ಪರಿಧಿ ಸುತ್ತಳತೆ 2πr ಅಂತ ತಗೋತೇವೆ. ಆದ್ರ ಒಂದು ಭಾಗವನ್ನ ಮಾಡ್ಬೇಕಿದ್ರ ಇಷ್ಟೇ ಕಂಡುಹಿಡಿಬೇಕಾದ್ರ ಇಲ್ಲೇನ್ ಬರ್ತದ, ಒಂದು ಆಂಗಲ್ ಅನ್ನ ಬರ್ತದ. ಆಂಗಲ್ ಅದಕ್ಕೆ ಏನಂತ ತಗೋತೇವೆ, ಥೀಟಾ ಡಿವೈಡ್ ಬೈ 360 ಇಂಟು 2πr. ಥೀಟಾ ಡಿವೈಡ್ ಬೈ 360 ಇಂಟು 2πr. ಏನಿದು, ಒಂದು ಕಂಸದ ಉದ್ದವನ್ನ ಕಂಡುಹಿಡಿದು, ಅಧಿಕ ಕಂಸ ಇರಲಿ ಲಘು ಕಂಸ ಇರಲಿ, ಥೀಟಾ ಡಿವೈಡ್ ಬೈ 360 ಇಂಟು 2πr. ಇದು ಯಾವುದು, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಒಂದು 4 ಸೂತ್ರಗಳನ್ನು ಬರ್ಕೋತ್ರಿ. ಮೊದಲನೇ ಸೂತ್ರ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ πr². ವೃತ್ತದ ಸುತ್ತಳತೆ 2πr ಅಥವಾ πd. ಮೂರನೇ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡ್ ಬೈ 360 ಇಂಟು πr². ನಾಲ್ಕನೇ ಸೂತ್ರ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಅಧಿಕ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 360 ಮೈನಸ್ ಥೀಟಾ ಡಿವೈಡ್ ಬೈ 360 ಇಂಟು πr². ಇದು ಜಾಸ್ತಿ ಏನು ಯೂಸ್ ಆಗಲ್ಲ, ಬಟ್ ಗೊತ್ತಿರಲಿ. ಐದನೇದು ವೃತ್ತಖಂಡದ ವಿಸ್ತೀರ್ಣ. ವೃತ್ತಖಂಡದ ವಿಸ್ತೀರ್ಣ ಬೇಡ, ಕಂಸದ ಉದ್ದ. ಕಂಸದ ಉದ್ದ ಥೀಟಾ ಡಿವೈಡ್ ಬೈ 360 ಇಂಟು 2πr. ಇಷ್ಟು ಸೂತ್ರಗಳನ್ನು ಈ ಪಾಠದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅವ. ನೆಕ್ಸ್ಟ್ ನೋಡ್ರಿ, ಒಂದು ವೃತ್ತಖಂಡದ ಇಲ್ಲಿ ಆರೆಂಜ್ ಕಲರ್ ಏನು ಕಾಣತ್ತದಲ್ಲ, ಇದಕ್ಕೆ ಮಾತ್ರ ವಿಸ್ತೀರ್ಣವನ್ನು ಕಂಡುಹಿಡಿದ ಅಂತ ತಿಳ್ಕೊರಿ. ಅವಾಗ ಏನು ಮಾಡ್ಬೋದು, ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು, ವೃತ್ತದ ವಿಸ್ತೀರ್ಣ. ಬಟ್ ಅದರಲ್ಲಿ ಏನು ಮಾಡಬೇಕು, ನಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಗೊತ್ತಿದ್ದಿರಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತಂದ್ರೆ ಕಂಪ್ಲೀಟ್ ಆಗಿ ಇದಾಗ್ತದ. ಆದ್ರೆ ನಮಗೇನು ಬೇಕಾಗ್ಯದ ಅಂತಂದ್ರೆ ಇಲ್ಲಿ ಒಂದು ವೃತ್ತಖಂಡದ ವಿಸ್ತೀರ್ಣ ಮಾತ್ರ ಬೇಕಾಗ್ಯದ. ಇಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಅದರಲ್ಲಿ ಏನು ಮಾಡಬೇಕು, ಯಾವುದನ್ನ ಮೈನಸ್ ಮಾಡಾಕ್ದಿರ ವೃತ್ತದ ವಿಸ್ತೀರ್ಣವನ್ನು ಸಿಗ್ತದ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಮೊದಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅದರಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಬೇಕಾದ್ರೆ ಸೂತ್ರ ಗೊತ್ತಿರಬೇಕಲ್ಲ. ತ್ರಿಭುಜದ ವಿಸ್ತೀರ್ಣ ಏನಾಗ್ತದೆ, ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳಿ ಆಗ್ತದೆ. ಆದ್ರೆ ಇದು ತ್ರಿಭುಜ ಯಾವುದಿರ್ತದ, ಲಂಬಕೋನ ತ್ರಿಭುಜ ಇರಬೇಕಾಗ್ತದ. ಲಂಬಕೋನ ತ್ರಿಭುಜ ಅಥವಾ ಅದರಲ್ಲಿ ಯಾವುದೇ ಒಂದು ಸಮದ್ವಿಬಾಹು ತ್ರಿಭುಜ ಇದ್ರೂ ಓಕೆ, ಬಟ್ ನಮ್ಮಲ್ಲಿ ಅಲ್ಲಿ ಎತ್ತರ ಮತ್ತು ಪಾದವನ್ನ ಗೊತ್ತಿದ್ದಿರಬೇಕು. ಅವಾಗ ಮಾತ್ರ ಸೂತ್ರವನ್ನ ಬಳಸಬಹುದು. ಅರ್ಥ ಆಗ್ಲತ್ತಿದ್ದು. ಆದ್ರ ಇಲ್ಲಿ ಸಮದ್ವಿಬಾಹು ತ್ರಿಭುಜ ಇದ್ದಾಗ ಎರಡು ಬಾಹುಗಳು ಇರ್ತಾವ, ಒಂದು ಪರಸ್ಪರ ಒಂದು ಲಂಬವನ್ನು ಎಳೆದು ಅಂತಂದ್ರೆ ಜಾವನ್ನ ಗೊತ್ತಿರಬೇಕು. ಅದನ್ನು ಗೊತ್ತಿರಲಿಲ್ಲ ಅಂತಂದ್ರೂ ಥೀಟಾ ಡಿವೈಡ್ ಬೈ 360 ಇಂಟು πr². ಇದನ್ನೇನಾಗ್ತದ, ಈ ಕಂಪ್ಲೀಟ್ ಆಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಬರ್ತದ. ಅದರಲ್ಲಿ ಮೈನಸ್ ತ್ರಿಭುಜದ
ವಿಸ್ತೀರ್ಣವನ್ನ ಮಾಡಿದ್ರ ಈ ವೃತ್ತಖಂಡದ ವಿಸ್ತೀರ್ಣವನ್ನ ಗೊತ್ತಾಗ್ತದ. ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಗೊತ್ತಾಗ್ತದ. ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಮೈನಸ್ ಮಾಡಿದಾಗ, ಇದಿಷ್ಟು ಮೈನಸ್ ಮಾಡಿದಾಗ ಉಳಿದಿದ್ದ ಭಾಗ ಏನಾಗಿರ್ತದ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗ್ತದ. ಒಂದೊಂದ್ಸರಿ ಏನಾಗ್ತದ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗ್ತದೆ. ಅದ್ರಲ್ಲಿ ಏನ್ ಮಾಡ್ಬೇಕಾಗ್ತದ, ತ್ರಿಭುಜದ ವಿಸ್ತೀರ್ಣವನ್ನ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅದರಲ್ಲಿ ಇದನ್ನು ಲಘು ವೃತ್ತಖಂಡ ವಿಸ್ತೀರ್ಣವನ್ನ ಮೈನಸ್ ಮಾಡಬೇಕು. ಉಳಿದ ಭಾಗನ ಏನಾಗಿರ್ತದ, ಅಧಿಕ ವೃತ್ತಖಂಡ ಆಗಿರ್ತದ. ಈ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನ ಮುಂದೆ ಲೆಕ್ಕಗಳಲ್ಲಿ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಪ್ರಶ್ನೆಗಳನ್ನು ನೋಡರಿ. ಒಂದು ಸ್ವಲ್ಪ ಪ್ರಶ್ನೆಗಳು. ಅಭ್ಯಾಸ 5.1 ಪೈ ಬೆಲೆಯನ್ನ ನೀಡುವ ತನಕ ಏನು ತಗೋಬೇಕು, ಪೈ = 22/2 ಎಂದು ಪರಿಗಣಿಸಬೇಕು. ಒಂದ್ ವೇಳೆ ನೀಡದಿದ್ರೆ ಇನ್ನು ತಗೋಬೇಕು. ಪೈ = ಕೊಟ್ಟರು ಅಂತಂದ್ರೆ 3.14 ಅಂತ ತಗೋಬೇಕು. ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಇದೆ. ಈ ಎರಡು ವೃತ್ತಗಳ ಪರಿಧಿಗಳು ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯ ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಎರಡು ವೃತ್ತಗಳನ್ನವ, ಆ ಎರಡು ವೃತ್ತಗಳು ಒಂದು ವೃತ್ತ. ಈ ವೃತ್ತದ ತ್ರಿಜ್ಯ ಎಷ್ಟಿದ್ರದು, 19 ಸೆಂಟಿಮೀಟರ್ ಪ್ಲಸ್ ಇನ್ನೊಂದು ವೃತ್ತ ಅದ, ಆ ವೃತ್ತದ ತ್ರಿಜ್ಯ 9 ಸೆಂಟಿಮೀಟರ್. ಈ ವೃತ್ತದ ತ್ರಿಜ್ಯ ಎಷ್ಟು, 9 ಸೆಂಟಿಮೀಟರ್. ಎರಡೂ ವೃತ್ತಗಳನ್ನು ಕೂಡಿಸಿದಾಗ ಇನ್ನೊಂದು ವೃತ್ತವನ್ನ ಸಿಗ್ತದ. ಆ ಅದರ ತ್ರಿಜ್ಯ ಎಷ್ಟು ಅಂತ ಕೇಳತ್ತಾರೆ. ಇನ್ನೊಂದು ವೃತ್ತವನ್ನ ಸಿಗ್ತದ, ಈ ವೃತ್ತದ ತ್ರಿಜ್ಯ ಎಷ್ಟು? ಪ್ರಶ್ನೆ ಅರ್ಥ ಆಯ್ತು? ಅರ್ಥ ಆಗಿಲ್ಲ. ಇಲ್ಲೊಂದು ವೃತ್ತ ಅದ, ಇದ್ರ ವೃತ್ತದ ತ್ರಿಜ್ಯ 19 ಸೆಂಟಿಮೀಟರ್. ಆ ವೃತ್ತದ ತ್ರಿಜ್ಯ 9 ಸೆಂಟಿಮೀಟರ್. ಎರಡೂ ವೃತ್ತಗಳನ್ನ ಕಟ್ ಮಾಡಿದೆವು ಅಂತ ತಿಳ್ಕೊರು. ಪರಿಧಿ ಇದು ಕಟ್ ಮಾಡಿದೆವು, ಇದ್ರದ್ದು ಕಟ್ ಮಾಡಿದೆವು, ಹಿಂಗೆ ಜಾಯಿಂಟ್ ಮಾಡಿದೆವು, ದೊಡ್ಡ ವೃತ್ತವನ್ನ ಬರ್ತದೆ. ಆ ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟಾಗ್ತದ ಅಂತ ಕೇಳತ್ತಾರೆ. ಒಂದು ಸಣ್ಣ ವೃತ್ತ ಇತ್ತು, ಆ ಪರಿಧಿಯನ್ನು ಕಟ್ ಮಾಡಿದೆವು, ಕಟ್ ಮಾಡಿದಾಗ ಹಿಂಗೊಂದು ಸ್ಟ್ರೇಟ್ ಲೈನ್ ಆಯಿತು. ಇನ್ನೊಂದು ಸಣ್ಣ ವೃತ್ತ ಇತ್ತು, ಅದನ್ನ ಹಿಂಗೆ ಜಾಯಿಂಟ್ ಮಾಡಿದಾಗ ಈ ಒಂದು ದೊಡ್ಡದು ಸ್ಟ್ರೇಟ್ ಲೈನ್ ಆಗ್ತದ. ಈ ದೊಡ್ಡ ಸ್ಟ್ರೇಟ್ ಲೈನ್ ಅನ್ನ ತಗೊಂಡು ಮತ್ತೊಂದು ವೃತ್ತವನ್ನ ಬೆಂಡ್ ಮಾಡಿದಾಗ ಇದರ ತ್ರಿಜ್ಯವನ್ನ ಎಷ್ಟಾಗ್ತದ ಅಂತ ಕೇಳತ್ತಾರೆ. R = ಎಷ್ಟು? ಹಾಗಾದ್ರೆ ಇದ್ರ ಸುತ್ತಳತೆಯನ್ನ ನಾವು ಕಂಡುಹಿಡಬೇಕಾಗ್ತದೆ. ಸುತ್ತಳತೆ ಕಂಡುಹಿಡಬೇಕಾದ್ರೆ ಸೂತ್ರ ಏನಾಗ್ತದೆ, ಇದ್ರದ್ದು 2πr. ಇದೊಂದು ದೊಡ್ಡ R ಅದ, ಇದಕ್ಕೆ R1 ಅಂತ ತಗೋತೇವೆ, ಪ್ಲಸ್ ಇದನ್ನ 2πr2. ಅವಾಗ ದೊಡ್ಡ ವೃತ್ತವನ್ನು ಸಿಗ್ತದ 2πR ಅಂತ ಇಟ್ಕೊಳ್ಳೋಣ. ನಮಗೇನು ಕಂಡುಹಿಡಬೇಕಾಗ್ಯದ, ದೊಡ್ಡ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಬೇಕು. ಇದು R ಅನ್ನ ಕಂಡುಹಿಡಬೇಕು. 2π ಅದ, ಇಲ್ಲೂ 2π ಅದ. 2π ಅನ್ನ ಕಾಮನ್ ತೆಗಿಬೇಕು. 2π ಕಾಮನ್ ತೆಗೆದಾಗ R1 ಪ್ಲಸ್ R2 = 2πR. 2π ಅನ್ನ ಕ್ಯಾನ್ಸಲ್ ಆಗ್ತು. ಇಲ್ಲಿ ಪೈ ವ್ಯಾಲ್ಯೂವನ್ನು ತಗೊಳ್ಳೋದು ನೆಸರಿನೇ ಇಲ್ಲ, ಕ್ಯಾನ್ಸಲ್ ಆಯಿತು. R1 ಎಷ್ಟದ, 19 ಪ್ಲಸ್ 9 = R. ಎರಡನ್ನ ಕೂಡಿಸಿದ್ರ 28 = R. ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟಾಗ್ತದ, 28 ಸೆಂಟಿಮೀಟರ್ ಅಂತೇಳಿ ಆಗ್ತದೆ. ಅರ್ಥ ಆಯ್ತು? ಬರ್ಕೋರಿ. ಇದು ಅಭ್ಯಾಸ 11.1 ಹೊಸ ಸಿಲೆಬಸ್ ಪ್ರಕಾರ 11.1. ಅದರಲ್ಲಿ ಒಂದೇ ಪ್ರಶ್ನೆ ಇದು ಇರ್ಲಿಕ್ಕಿಲ್ಲ, ಆದ್ರೂ ಇದು ಬರ್ಕೊಡ್ರೆ. ಎರಡನೇ ಪ್ರಶ್ನೆ, ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಈ ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಸೇಮ್ ಪ್ರಶ್ನೆ ಅದ, ಆದ್ರೆ ಇಲ್ಲಿ ವೃತ್ತದ ವಿಸ್ತೀರ್ಣ ಅಂತ ಕೊಟ್ಟರೆ, ಎರಡು ವೃತ್ತಗಳು, ಒಂದು ವೃತ್ತ, ಈ ವೃತ್ತವನ್ನ ಈ ರೀತಿ ತಗೊಂಬರ್ರಿ. ಇನ್ನೊಂದು ವೃತ್ತ ಅದ, ಈ ವೃತ್ತ, ಇನ್ನೊಂದು ವೃತ್ತದ ವಿಸ್ತೀರ್ಣ ಈ ರೀತಿ ಎರಡು ವೃತ್ತಗಳವ. ಎರಡು ವೃತ್ತದ ವಿಸ್ತೀರ್ಣ ಮೊದಲೇನಿತ್ತು, ಬರೀ ಸರ್ಕಂಫರೆನ್ಸ್ ಇತ್ತು. ವಿಸ್ತೀರ್ಣವನ್ನ ಇನ್ನೊಂದು ದೊಡ್ಡ ವೃತ್ತಕ್ಕೆ ಸಮನಾಗಿರ್ತದ. ಎರಡರ ಮೊತ್ತ ದೊಡ್ಡ ವೃತ್ತಕ್ಕೆ ಸಮನಾಗಿರ್ತದ. ಈ ವೃತ್ತದ ವಿಸ್ತೀರ್ಣ ತ್ರಿಜ್ಯವನ್ನ ಕಂಡುಹಿಡಿಬೇಕು. ತ್ರಿಜ್ಯಗಳು ಎಷ್ಟು ಕೊಟ್ರ, 8 ಸೆಂಟಿಮೀಟರ್ ಇದ್ದದ್ದು 8 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್ ಅನ್ನ ಕೊಟ್ರ.
ಏನು ಕಂಡುಹಿಡಬೇಕು ನಾವು ಇದ್ರ ತ್ರಿಜ್ಯವನ್ನು ಎಷ್ಟದ ಅಂತೇಳಿ ಕಂಡುಹಿಡಬೇಕು. ತ್ರಿಜ್ಯ ಎಷ್ಟು. ವಿಸ್ತೀರ್ಣವನ್ನು ಕೊಟ್ಟಾರ. ವಿಸ್ತೀರ್ಣ ಅಂತಂದಾಗ ಪೈ r1 ಸ್ಕ್ವೇರ್ ಪ್ಲಸ್ ಪೈ r2 ಸ್ಕ್ವೇರ್ ಈಕ್ವಲ್ಸ್ ಟು ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್. ನಮ್ಗೆ ಆರ್ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಇಲ್ಲಿ ಪೈಯನ್ನು ಕಾಮನ್ ತೆಗೆದಾಗ r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಈಕ್ವಲ್ಸ್ ಟು ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್. ಪೈ ಕ್ಯಾನ್ಸಲ್ ಆಯಿತು. ಆರ್ ಅಂತಂದ್ರೆ 8 ಸೆಂಟಿಮೀಟರ್, 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಈಕ್ವಲ್ಸ್ ಟು ಕ್ಯಾಪಿಟಲ್ 6 ಸ್ಕ್ವೇರ್ ಅಂತ ಬಂತು. 64 ಪ್ಲಸ್ 36 ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತೇಳಿ ಬಂತು. ಎರಡನ್ನು ಕೂಡಿಸಿದ್ರೆ 100 ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಸ್ಕ್ವೇರ್. ಆರ್ ಈಕ್ವಲ್ಸ್ ಟು ರೂಟ್ 100. ಆರ್ ಈಕ್ವಲ್ಸ್ ಎಷ್ಟು ಬಂತು 10 ಸೆಂಟಿಮೀಟರ್. ದೊಡ್ಡ ವೃತ್ತದ ತ್ರಿಜ್ಯ 10 ಸೆಂಟಿಮೀಟರ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 10ನೇ ತರಗತಿಯ ವೃತ್ತಗಳು ಸಂಬಂಧಿಸಿದ ವಿಸ್ತೀರ್ಣಗಳ ಇಂಟ್ರೊಡಕ್ಷನ್ ಪಾರ್ಟ್ಸ್ ಅನ್ನು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.